ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಶ್ವರ್. ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೇನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಎಲ್ಲರೂ ಹೇಳೋ ಮಾತಿದೊಂದೇ, ಮುಂದೆ ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು, ಅಂದಾಗ ಮಾತ್ರ ನಾವು ಯಶಸ್ಸನ್ನು ಸಾಧಿಸ್ತೀವಿ ಅಂತ ಎಲ್ಲರೂ ಹೇಳೋದನ್ನು ಕೇಳಿರ್ತೀವಿ. ಸೊ ನಾನಿವತ್ತು ಅಂಥದೇ ಒಬ್ಬ ಪ್ರಭಾವಿ ಗುರುವಿನ ಕಥೆಯನ್ನು ನಿಮಗೋಸ್ಕರ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸೊ ಈ ಕಥೆ ಮುಗಿಯುವಷ್ಟರಲ್ಲಿ ನಿಮಗೊಂದು ಲೈಫ್ ಲೆಸನ್ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಸೊ ಇನ್ನೂ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸುಮಾರು ವರ್ಷಗಳ ಹಿಂದೆ ಸಂತ ಒಬ್ಬ ಒಂದು ಆಶ್ರಮದಲ್ಲಿ ವಾಸವಾಗಿರ್ತಾನೆ. ಅವನ ಹೆಸರು ಬೋನಮ್ ಅಂತ. ಆ್ಯಂಡ್ ಅವನಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಶಿಷ್ಯ ಸಮೂಹ ಕೂಡ ಇರುತ್ತೆ. ಸೊ ಆ ಸಾವಿರಾರು ಶಿಷ್ಯರಿಗೆ ಬೋನಮ್ನ ಮೇಲೆ ಪ್ರೀತಿ, ಕಾಳಜಿ, ಭಕ್ತಿ ಕೂಡ ಇರುತ್ತೆ. ಗುರುಗಳು ಹಾಕಿಕೊಟ್ಟ ದಾರಿಯಲ್ಲಿಯೇ ಮತ್ತು ಗುರುಗಳ ತೋರಿಸಿದ ಮಾರ್ಗದರ್ಶನದಲ್ಲಿಯೇ ಆ ಸಾವಿರಾರು ಶಿಷ್ಯರೆಲ್ಲರೂ ನಡೆದುಕೊಂಡು ಬರ್ತಿರ್ತಾರೆ. ಬಟ್ ಬೋನಮ್ ಎಂಬ ಗುರುವಿಗೆ ತುಂಬಾ ವಯಸ್ಸಾಗಿರುತ್ತೆ. ಆ್ಯಂಡ್ ಒಂದು ದಿನ ಅವನ ಶಿಷ್ಯರೆಲ್ಲರೂ ಆ ಗುರುವಿನ ಹತ್ರ ವಿನಮ್ರತೆಯಿಂದ ಒಂದು ಪ್ರಶ್ನೆಯನ್ನು ಇಡ್ತಾರೆ. ಅದರಲ್ಲಿ ಒಬ್ಬ ಶಿಷ್ಯ ಹೀಗೆ ಕೇಳ್ತಾನೆ, ಗುರುಗಳೇ, ನೀವು ನಮಗೊಂದು ಸಂದೇಶವನ್ನು ಕೊಡಿ. ಆ ಒಂದು ಸಂದೇಶದಿಂದ ನಮ್ಮ ಜೀವನವೇ ಪಾವನವಾಗಬೇಕು ಆ್ಯಂಡ್ ನಮ್ಮ ಜೀವನ ಉದ್ಧಾರ ಕೂಡ ಆಗಬೇಕು. ಅಂಥದ ಒಂದು ಸಂದೇಶವನ್ನು ನೀವು ನಮಗೆಲ್ಲರಿಗೆ ಕೊಡಿ ಅಂತ ಪ್ರಶ್ನೆಯನ್ನು ಇಡ್ತಾನೆ. ಆಗ ಬೋನಮ್ ಗುರು ನಗ್ತಾ ಈ ರೀತಿಯಾಗಿ ಉತ್ತರಿಸ್ತಾನೆ, ನಾನು ನಿಮಗೆ ಸಂದೇಶವನ್ನು ಈಗ ಕೊಡೋದಿಲ್ಲ, ಆದರೆ ನನ್ನ ಸಾವಿನ ಬಳಿಕ ನಿಮಗೆ ಒಂದು ಸಂದೇಶ ತಲುಪುತ್ತೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾನೆ. ಈ ಮಾತನ್ನು ಕೇಳಿಸಿಕೊಂಡಂಥ ಶಿಷ್ಯರೆಲ್ಲರೂ ತುಂಬಾ ದಿಗ್ಭ್ರಮೆ ಆಗ್ತಾರೆ ಆ್ಯಂಡ್ ತುಂಬ ಕುತೂಹಲದಿಂದ ಕೂಡ ಇರ್ತಾರೆ. ಕೆಲ ದಿನಗಳ ನಂತರ ಬೋನಮ್ ತನ್ನ ಜೀವವನ್ನು ಬಿಡ್ತಾನೆ, ಅಂದರೆ ಅಸುನೀಗ್ತಾನೆ. ಈ ವಿಷಯವನ್ನು ಕೇಳಿಸಿಕೊಂಡಂಥ ಶಿಷ್ಯರೆಲ್ಲರೂ ತುಂಬಾ ದುಃಖಿತರಾಗ್ತಾರೆ ಆ್ಯಂಡ್ ಸಂಕಟ ಕೂಡ ಪಡ್ತಾರೆ. ಆದರೆ ಈ ಸಾವಿನ ಮಧ್ಯದಲ್ಲೂ ಕೂಡ ಶಿಷ್ಯರಿಗೆಲ್ಲ ಒಂದು ಕುತೂಹಲಕಾರಿ ವಿಷಯ ಕಾದಿರುತ್ತೆ. ಅವತ್ತು ಗುರುಗಳು ಹೇಳಿದ್ರಲ್ಲ, ನನ್ನ ಸಾವಿನ ಬಳಿಕ ನಿಮಗೊಂದು ಸಂದೇಶ ತಲುಪುತ್ತೆ ಅಂತ ಹೇಳಿದ್ರಲ್ಲ, ಆ ಸಂದೇಶ ಏನಿರ್ಬೋದು ಅಂತ ಹೇಳಿ ಶಿಷ್ಯರೆಲ್ಲರೂ ತುಂಬ ಕುತೂಹಲದಿಂದ ಕಾದಿರ್ತಾರೆ. ಆ ಸಂದೇಶ ಏನಿರ್ಬೋದು ಅಂತ ಹೇಳಿ ಒಬ್ಬ ಶಿಷ್ಯ ಗುರುವಿನ ಪಕ್ಕದಲ್ಲಿ ಹೋಗಿ ಕೂರ್ತಾನೆ. ಆಗ ಆ ಶಿಷ್ಯ ಗುರುವಿನ ದೇಹವನ್ನು ಗಮನಿಸ್ತಾನೆ. ಆಗ ಬೋನಮ್ ಎಂಬ ಗುರುವಿನ ಎರಡೂ ಕೈಗಳು ಮುಷ್ಟಿಯ ರೂಪದಲ್ಲಿ ಇರ್ತವೆ. ಆಗ ಆ ಶಿಷ್ಯರಲ್ಲಿ ಒಬ್ಬ ಎಡಗೈಯನ್ನು ತುಂಬಾ ಗಟ್ಟಿಯಾಗಿ ಎಳಿತಾನೆ. ಆಗ ಅವನಿಗೆ ಒಂದು ಕಾಗದದ ಚೂರು ಸಿಗುತ್ತೆ. ಆ ಚೂರಿನಲ್ಲಿ ಸ್ಪಷ್ಟವಾಗಿ ಬರೆದಿರುತ್ತೆ, ನಾನು ಒಂದು ಮಣ್ಣು ಅಂತ. ಅದರ ಹಾಗೆಯೇ ಇನ್ನಷ್ಟು ಜನ ಶಿಷ್ಯರು ಗುರುವಿನ ಬಲಗಡೆ ಸೈಡ್ ಹೋಗಿ ಬಲಗೈಯ ಮುಷ್ಟಿಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಬಲಗೈ ಮುಷ್ಟಿಯನ್ನು ತೆಗೆದ ಕೂಡಲೇ ಅವ್ರಿಗೆ ಕೂಡ ಅದರಲ್ಲಿ ಒಂದು ಕಾಗದದ ಚೂರು ಸಿಗುತ್ತೆ. ಅದರಲ್ಲಿಯೂ ಕೂಡ ಒಂದು ಒಕ್ಕಣೆ ಸ್ಪಷ್ಟವಾಗಿರುತ್ತೆ, ಈ ಪ್ರಪಂಚ ನನಗೋಸ್ಕರವೇ ನಿರ್ಮಾಣವಾಗಿದ್ದು ಅಂತ. ಸನ್ನಿವೇಶವನ್ನು ನೋಡಿರ್ತಕ್ಕಂಥ ಶಿಷ್ಯರೆಲ್ಲರೂ ತುಂಬ ವಿರೋಧ ಭಾವವನ್ನು ವ್ಯಕ್ತಪಡಿಸ್ತಾರೆ. ಇದೇನಿದು, ಒಂದು ಕೈಯಲ್ಲಿ ಬರೀ ನಾನು ಮಣ್ಣು ಎಂದು ಬರೆದಿದ್ದಾರೆ ಆ್ಯಂಡ್ ಇನ್ನೊಂದು ಕೈಯಲ್ಲಿ ಈ ಪ್ರಪಂಚ ನನಗಾಗಿ ನಿರ್ಮಾಣವಾಗಿದ್ದು ಅಂತ ಬರೆದಿದ್ದಾರೆ ಅಂತ ಹೇಳಿ ತುಂಬಾ ಕುತೂಹಲಕ್ಕೆ ಒಳಗಾಗ್ತಾರೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಹೇಳಿ ತುಂಬಾ ಚಿಂತಾಜನಕವಾಗ್ತಾರೆ. ಆ್ಯಂಡ್ ಅದರ ಜೊತೆಗೆ ಇದರಲ್ಲಿ ಏನರ್ಥ ಅಡಗಿದೆ ಅಂತ ತಿಳ್ಕೊಳ್ಳೋಕ್ಕೆ ತುಂಬಾ ಒದ್ದಾಡ್ತಾರೆ. ಆದರೆ ಒಬ್ಬ ಶಿಷ್ಯ ಎರಡು ಕಾಗದಗಳನ್ನು ಕೂಡಿಸಿ ಹಿಂಬದಿಯಾಗಿ ನೋಡಿದಾಗ ಅಲ್ಲೊಂದು ಸ್ಪಷ್ಟವಾದ ಒಕ್ಕಣೆ ಸೃಷ್ಟಿಯಾಗಿರುತ್ತೆ. ಈ ಸಂದೇಶದ ಒಳಗೆ ತುಂಬಾ ಅರ್ಥಗರ್ಭಿತವಾದ ಮಾತುಗಳಿರುತ್ತವೆ. ಅದೇನಪ್ಪ ಅಂದರೆ, ನನ್ನ ಎಡಗೈನಲ್ಲಿರುವುದು ವಾತ್ಸವ, ಅಂದರೆ ನಾನು ಬರೀ ಮಣ್ಣು ಅಂತ ತಿಳ್ಕೊಂಡ್ರೆ ನಾನು ಬರೀ ವಾತ್ಸವವಾಗಿ ಉಳಿದುಬಿಡ್ತೀನಿ ಆ್ಯಂಡ್ ಅದರ ಜೊತೆಗೆ ಏನೂ ಕೂಡ ವಿಶೇಷತೆಗಳಿಗೆ ಕೂಡ ಇರೋದಿಲ್ಲ. ಅದರ ಜೊತೆಗೆ ಬಲಗೈನಲ್ಲಿರುವುದು ಸಾಧ್ಯತೆ, ನಾನು ಮಣ್ಣಿನಿಂದಲೇ ಮಾಡಲ್ಪಟ್ಟಿರಬಹುದು, ಆದರೆ ನಾನು ಒಂದು ವೇಳೆ ಛಲದಿಂದ ಮತ್ತು ಧೈರ್ಯದಿಂದ ಹೋರಾಡಿದರೆ ಇಡೀ ಪ್ರಪಂಚವೇ ನನಗೋಸ್ಕರ ನಿರ್ಮಾಣವಾಗಿದ್ದು ಅನ್ನೋದನ್ನು ಸಾಧಿಸ್ಬೋದು ಅನ್ನೋದು ಆ ಒಂದು ವಾಕ್ಯದ ಅರ್ಥ ಆಗಿರುತ್ತೆ. ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತೇನ್ರಿ, ನಮ್ಮನ್ನು ನಾವು ಮಣ್ಣು ಅಂತ ನಿರಾಶೆಯಿಂದ ತಿಳ್ಕೊಂಡು ಕುಳಿತರೆ ನಾವು ನಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ. ಆದರೆ ನಮ್ಮಲ್ಲಿರುವ ಸಾಧ್ಯತೆಗಳನ್ನು ನಾವೇ ಹುಡುಕಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸ್ಬೋದು ಅನ್ನೋದು ಈ ಒಂದು ಕಥೆಯ ಉದ್ದೇಶ. ಆ್ಯಂಡ್ ಅದರ ಜೊತೆಗೆ ನಿಮ್ಮಲ್ಲಿರುವಂಥ ಶಕ್ತಿ, ನಿಮ್ಮಲ್ಲಿರುವಂಥ ನೈಪುಣ್ಯತೆ, ನಿಮ್ಮಲ್ಲಿರುವಂಥ ಒಂದು ಪ್ರವೀಣತೆಯನ್ನು ಬಳಸ್ಕೊಂಡ್ರೆ ಇಡೀ ಪ್ರಪಂಚವನ್ನೇ ನೀವು ಆಳಬಹುದು. ಆ್ಯಂಡ್ ಅದರ ಜೊತೆಗೆ
ಇಡೀ ಪ್ರಪಂಚದ ಜೊತೆಗೆ ನೀವು ಬಾಳಬಹುದು ಅನ್ನೋದು ಈ ಒಂದು ಕಥೆಯ ಸಾರಾಂಶವಾಗಿರುತ್ತೆ. ಸೊ ನಾನು ಈ ಒಂದು ಕಥೆಯ ಮೂಲಕ ತಿಳಿಸ್ಕೊಂಡಿದ್ದಿಷ್ಟೇ. ಈ ಜೀವನ ಅನ್ನೋ ವಾಸ್ತವವನ್ನು ಸಾಧ್ಯತೆ ಕಡೆಗೆ ನಡೆಸ್ಕೊಂಡು ಹೋಗೋದನ್ನೇ ಈ ಒಂದು ಜೀವನದ ಪಯಣ ಅಂತ ಕರಿಬೋದು. ಸೊ ಐ ಹೋಪ್ ನಿಮಗೆ ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಕತೆ ನಾನು ಬರೆದಿದ್ದಲ್ಲ, ಇದು ಗುರುರಾಜ್ ಕರಜ್ಗಿ ಅವರು ಬರೆದಿರ್ತಕ್ಕಂಥ ಒಂದು ಕತೆ. ಈ ಕತೆ ನನಗೆ ತುಂಬಾ ಇಷ್ಟ ಆಯಿತು ಅನ್ನೋ ಒಂದು ಕಾರಣಕ್ಕೆ ನಾನು ನನ್ನ ಶೈಲಿ ಒಳಗೆ ಹೇಳಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಭಾವಿಸ್ತನು. ಇನ್ನಷ್ಟು ಇಂತಹ ವಿಡಿಯೋಗಳಿಗೋಸ್ಕರ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಸ್ನೇಹಿತರೆ, ಮತ್ತೆ ಮುಂದಿನ ವಾರ ಇಂಥದೇ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇರಿ. ಆ್ಯಂಡ್ ಈ ಒಂದು ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಾರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ನಾನಾರು ಕಶ್ಯಪ ಬ್ರಹ್ಮನ ಮಗ.